ಕುವೈತ್ನಲ್ಲಿ ಪತನ ಆಗಿದ್ದು ಕೇವಲ ಒಂದು ಅಮೆರಿಕಾದ ಯುದ್ಧ ವಿಮಾನ ಅಲ್ಲ. ನಾವು ಬೆಳಗ್ಗೆ ಒಂದು ದೃಶ್ಯವನ್ನು ಗಮನಿಸ್ತಾನೆ ಇದ್ದೀವಿ. ಒಂದು F-15 ಯುದ್ಧ ವಿಮಾನ ಪತನ ಆಗ್ತಾ ಹೋಗುತ್ತೆ. ಆದರೆ ಅದೊಂದೇ ಯುದ್ಧ ವಿಮಾನ ಅಲ್ಲಿ ಪತನ ಆಗಿಲ್ಲ. ಹಲವು ಅಮೆರಿಕಾದ ಯುದ್ಧ ವಿಮಾನಗಳು ಕುವೈತ್ನಲ್ಲಿ ಪತನ ಆಗಿರೋದರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಇವತ್ತು US ಹಲವು ಯುದ್ಧ ವಿಮಾನಗಳು ಪತನ ಆಗಿವೆ. ಯುದ್ಧ ವಿಮಾನದಲ್ಲಿದ್ದ ಎಲ್ಲ ಪೈಲಟ್ಗಳು ಸೇಫ್ ಆಗಿದ್ದಾರೆ, ಯಾರಿಗೂ ಯಾವುದೇ ಹಾನಿಯಾಗಿಲ್ಲ. ಆದರೆ ವಿಮಾನಗಳು ಪತನ ಆಗಿವೆ ಅಂತೇಳಿ US ಪೈಲಟ್ಗಳ ರಕ್ಷಣೆಯನ್ನೂ ಮಾಡಲಾಗಿದೆ, ಅವರನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ ಅಂತೇಳಿ ಕುವೈತ್ನ ರಕ್ಷಣಾ ಸಚಿವಾಲಯ ಮಾಹಿತಿಯನ್ನ ಕೊಟ್ಟಿದೆ. F-15 ಯುದ್ಧ ವಿಮಾನ ಒಂದು ಬೆಳಗ್ಗೆ ಪತನ ಆಗ್ತಾ ಇರೋ ದೃಶ್ಯ ಎಲ್ರಿಗೂ ಲಭ್ಯ ಆಗಿರುವಂಥದ್ದು. ಗಮನಿಸ್ತಾ ಇದ್ದೀರಾ ಆ ದೃಶ್ಯವನ್ನ. ಅದರಿಂದ ಪೈಲಟ್ ಎಜೆಕ್ಟ್ ಆಗಿದ್ದಾರೆ, ಆದರೆ ಆ ಯುದ್ಧ ವಿಮಾನ ಪತನವಾಗಿ ಬ್ಲಾಸ್ಟ್ ಆಗಿದೆ. ಕೇವಲ ಇದೊಂದೇ ಅಲ್ಲ, ಈ ಥರ ಇನ್ನೂ ಹಲವು ಯುದ್ಧ ವಿಮಾನಗಳು ಇವತ್ತು ಪತನ ಆಗಿವೆ. ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಗೊತ್ತಾಗಿಲ್ಲ ಸ್ಪಷ್ಟವಾಗಿ. ಆ ಕಾರಣವನ್ನು ಕೂಡ ತನಿಖೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ನೀಡಲಾಗಿದೆ. ಒಂದು ಕಡೆ ಕುವೈತ್ನ ಸರ್ಕಾರ ಕೂಡ ಆದೇಶವನ್ನು ನೀಡಿದೆ, ಯುದ್ಧ ವಿಮಾನಗಳು ಪತನವಾಗೋದಕ್ಕೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚಿ ಅಂತೇಳಿ. ಮತ್ತೊಂದು ಕಡೆಗೆ US ಸದರ್ನ್ ಕಮಾಂಡ್ ಕೂಡ ಇದರ ತನಿಖೆಗೆ ಈಗಾಗಲೇ ಆದೇಶವನ್ನು ನೀಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದರೆ ಅಲ್ಲಿ ಪತನವಾಗಿದ್ದು ಕೇವಲ ಇದೊಂದೇ ಯುದ್ಧ ವಿಮಾನ ಅಲ್ಲ, ಇನ್ನೂ ಹಲವು ಯುದ್ಧ ವಿಮಾನಗಳು ಕೂಡ ಅಲ್ಲಿ ಪತನವಾಗಿದ್ವು ಅನ್ನೋದ್ರ ಬಗ್ಗೆ ಈಗ ಕುವೈತ್ನ ರಕ್ಷಣಾ ಇಲಾಖೆಯೇ ಮಾಹಿತಿಯನ್ನ ನೀಡಿರುವಂಥದ್ದು. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸ್ಪಷ್ಟವಾದ ಮಾಹಿತಿಯನ್ನ ಕುವೈತ್ನ ರಕ್ಷಣಾ ಇಲಾಖೆ ನೀಡಿದೆ. ओ भाई साहब मर गया क्या भाई? ओ भाई अबे यार भाई अभी ये देख भाई साहब अभी ये देखो ओ भाई साहब मर गया क्या भाई? ओ भाई अबे यार ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ ಉದ್ಯಮಿ ಪ್ರದೀಪ್, ಶಿವಮೊಗ್ಗ ಮೂಲದವರು, ಸದ್ಯ ದುಬೈನಲ್ಲಿದ್ದಾರೆ. ಅವರು ಅವರ ಸ್ನೇಹಿತರು ಕುಟುಂಬಸ್ಥರು ಅಲ್ಲೇ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಅಂತೇಳಿ, ಗಣೇಶ್ ರೂಫಿಂಗ್ ಶಿವಮೊಗ್ಗ. ನನ್ನ ಜೊತೆಗೆ ನನ್ನ ಸ್ನೇಹಿತರು ಇದ್ದಾರೆ. ಇವರು ಮಂಡ್ಯದವ್ರು ಇದ್ದಾರೆ, ಇವರು ಹುಬ್ಳಿಯವ್ರು ಇದ್ದಾರೆ, ನೀವು ಧಾರವಾಡದವ್ರು ಇದ್ದಾರೆ. ನಾವೆಲ್ಲ ಒಂದು ಪ್ರೋಗ್ರಾಮಿಗೆ ಬಂದಿದ್ವಿ. ಇಲ್ಲಿ ನಿನ್ನೆ ಫ್ಲೈಟ್ ಇತ್ತು, ಟೇಕ್ ಆಫ್ ಆಗ್ಬೇಕಿತ್ತು 9 ಗಂಟೆಗೆ. ಬಟ್ ರಾತ್ರಿನೇ 28 ರಾತ್ರಿನೇ ಒಂದು ಇದು ಮೆಸೇಜ್ ಬಂತು. ಬಟ್ ಆತರ ಏನ್ ಸೈರನ್ ಆತರ ಏನು ಇದೇನು ಆಗಿಲ್ಲ. ಬಟ್ ಇಲ್ಲಿ ದುಬೈ ಆಸ್ ಯೂಶುವಲ್ ಇದೆ. ಇಲ್ಲಿ ನಾವು ಇರೋದೀಗ ಫ್ಯೂಚರ್ ಆಫ್ ಮ್ಯೂಸಿಯಂ ಎದುರುಗಡೆ ಇದೀವಿ. ಎದುರುಗಡೆನೆ ಹೋಟೆಲ್ ಇದೆ ನಮ್ದು, ಮಿಲೇನಿಯಂ ಅಂತ, ಅಲ್ಲೇ ಸ್ಟೇ ಆಗಿದೀವಿ. ಎಲ್ಲ ಹೋಟೆಲ್ ಎಕ್ಸ್ಟೆಂಡ್ ಆಗಿದೆ. ನಮ್ಮ ಆನಂದ್ ಸಂಕೇಶ್ವರ್ ಅವರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸೊ ನೋಡಿದ್ರೆ ಇಲ್ಲಿ ಆಸ್ ಯೂಶುವಲ್ ಇದೆ. ಮಾರ್ಕೆಟ್ ಆಗಿರ್ಬೋದು, ಇಲ್ಲಿ ಟ್ರಾಫಿಕ್ ಆಗಿರ್ಬೋದು, ಮ್ಯೂಸಿಯಂ ಓಪನ್ ಇದೆ, ಮೆಟ್ರೋನು ಓಪನ್ ಇದೆ. ನಿನ್ನೆನೂ ಅದೇ ತರನೇ ಇತ್ತು. ಬಟ್ ಇಲ್ಲೇ ನಮಗೇನು ಆತರ ಏನ್ ಕಾಣ್ತಿಲ್ಲ. ಬಟ್ ಅದೇ ಏರ್ಪೋರ್ಟ್ ಓಪನ್ ಆಯ್ತು ಅಂದ್ರೆ ನಾವೆಲ್ಲರೂ ಸುರಕ್ಷಿತವಾಗಿ ಬರ್ಬೋದು. ಸರ್, ನಮಗೆ ಒಂದಷ್ಟು ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ, ಅದು ಹರಿದಾಡ್ತಾ ಇದೆ ಕೂಡ. ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಆಗಿತ್ತು, ಅಲ್ಲಿ ಒಂದ್ ಸ್ವಲ್ಪ ಬ್ಲಾಸ್ಟ್ ನಿಂದಾಗಿ ಡ್ಯಾಮೇಜ್ ಆಗಿದೆ ಅಂತ ಹೇಳೆಲ್ಲ ವಿಜುವಲ್ಗಳು ಸಿಕ್ಕಿತ್ತು. ಸೊ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ, ಏರ್ಪೋರ್ಟ್ ಹತ್ರ ಪರಿಸ್ಥಿತಿ ಹೇಗಿದೆ ಅಂತ ಈಗ? ನಮ್ಮ ತಿಳಿದ್ಪಟ್ಟಿ ನೋಡಿದ್ರೆ ಏರ್ಪೋರ್ಟ್ ಅಲ್ಲಿ ಸ್ವಲ್ಪ ಏನೋ ಡೆಬ್ರೇಸ್ ಏನೋ ಬಿದ್ದಿದೆ ಅಂತ ಗೊತ್ತಾಯ್ತು. ಅದನ್ನ ಡಿಸ್ಟ್ರಾಯ್ ಮಾಡೋ ಟೈಮಿಗೆ ಏನೋ ಆಗಿರುತ್ತ. ಆತರ ನಿನ್ನೆ ಆಗಿದ್ದು, ಮೊನ್ನೆ ಆಗಿದ್ದು. ಬಟ್ ಆತರ ಏನೋ ಆಗಿಲ್ಲ. ಬಟ್ ಇನ್ನೂವರೆಗಾರು ಅವ್ರು ಸುರಕ್ಷಿತವಾಗಿ ಎಲ್ಲ ಇದೀವಿ, ಏನು ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ನೋಡಿದ್ರೆ ಏನೋ ಆಗ್ಲಿಲ್ದಂಗೆ ಕಾಣಿಸ್ತಾ ಇದೆ. ಓಕೆ, ಅದೇ ಬುರ್ಜ್ ಖಲೀಫಾ ಹತ್ರ ಕೂಡ, ಅಲ್ಲಿ ಜಬೀಲ್ ಪೋರ್ಟ್ ಹತ್ರ ಕೂಡ ಈ ತರ ಸಮಸ್ಯೆಗಳಾಗಿದೆ, ಅಲ್ಲಿ ಬ್ಲಾಸ್ಟ್ಗಳಾಗ್ತಾ ಇದೆ ಅಂತ ಹೇಳಿ ಕೂಡ ಮಾಹಿತಿ ಇತ್ತು. ಇಲ್ಲ ಆತರ ಏನೋ ಹಂಗೆ ಮಾಹಿತಿ ಏನು ಸಿಕ್ಕಿಲ್ಲ ಸರ್. ಇಲ್ಲಿ ಅಲ್ಲೇನು ಆ ತರದ ಮಾಹಿತಿ ಇಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ ಈಗ ಅಲ್ಲಿ. ನಾರ್ಮಲ್ ಆಗಿದೆ. ಓಕೆ, ಆತರ ಏನಾರು ಆಗಿದ್ರೆ ಇಲ್ಲೆಲ್ಲ ಸ್ಟ್ರಿಕ್ಟ್ ಆಗ್ತಿತ್ತು. ಇಲ್ಲಿ ಏನು ಆತರ ಏನು ಇಲ್ಲೇ ಇಲ್ಲ. ಬಟ್ ಸದ್ಯಕ್ಕೆ ಫ್ಲೈಟ್ ಗಳೆಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುವಂತದ್ದಲ್ವಾ? ಹೌದೌದು. ಫ್ಲೈಟ್ ಗಳೆಲ್ಲ. ಸರ್, ನಿಮ್ಗೆ ಏನಾರ ಮಾಹಿತಿ ಕೊಟ್ಟಿದಾರಾ? ಎಷ್ಟು ದಿನದವರೆಗೂ ಇದು ಫ್ಲೈಟ್ ಗಳು ಕ್ಯಾನ್ಸಲ್ ಆಗಿರುತ್ತೆ? ಯಾವಾಗ? ಏನು ಗೊತ್ತಾಗಿಲ್ಲ. ನಾಳೆ ಅಥವಾ ನಾಡಿದ್ದು ಅಂತ ಹೇಳ್ತಾ ಇದಾರೆ, ನೋಡ್ಬೇಕು. ನಾಳೆ ಅಥವಾ ನಾಡಿದ್ದು ಅಂತ ಹೇಳ್ತಾ ಇದಾರೆ, ಬಟ್ ಇನ್ನು ಕ್ಲಾರಿಟಿ ಇಲ್ಲ ಅದ್ರದ್ದು. ಇಲ್ಲ, ಕ್ಲಾರಿಟಿ ಇಲ್ಲ. ಹೌದು. ಓಕೆ, ಬಟ್ ಎಲ್ಲ ಸೇಫ್ ಆಗಿದೀವಿ, ಏನ್ ತೊಂದರೆ ಇಲ್ಲ. ಓಕೆ. ಅಲ್ಲಿ ಲೈಫ್ ಕೂಡ ಆಸ್ ಯೂಶುವಲ್ ನಡೀತಾ ಇದೆಯಾ ಸರ್, ಇತರದ್ದು ಕೂಡ? ಅಲ್ಲಿಯ ಸ್ಥಳೀಯರದು ಆಸ್ ಯೂಶುವಲ್ ಇದೆ, ಹೋಟೆಲ್ಸ್ ಇದೆ, ಸ್ಥಳೀಯರದು ಆಸ್ ಯೂಶುವಲ್ ಇದೆ, ಎಲ್ಲ ಆಫೀಸ್ ಇದೆ, ಎಲ್ಲ ಓಪನ್ ಇದೆ, ಎಲ್ಲೂ ತೊಂದರೆ ಏನಿಲ್ಲ. ಓಕೆ. ಅಲ್ಲಿ ಇಲ್ಲೆಲ್ಲ ನೋಡಿ ಹಾ ಸರ್. ಓಕೆ, ಪ್ರದೀಪ್ ಅವರು ಹೇಳ್ತಾ ಇದ್ರು, ಶಿವಮೊಗ್ಗ ಮೂಲದ ಉದ್ಯಮಿ. ಅವರ ಜೊತೆ ಇನ್ನೊಂದಷ್ಟು ಜನ ಉದ್ಯಮಿಗಳು ಕೂಡ, ಅವರ ಸ್ನೇಹಿತರು, ಬೇರೆ ಬೇರೆ ಭಾಗದವರು, ಕರ್ನಾಟಕದ ಬೇರೆ ಬೇರೆ ಭಾಗದವರು ಅಲ್ಲಿದ್ರು. ಹುಬ್ಬಳ್ಳಿಯವರು, ಮಂಡ್ಯದವರು, ಬೆಂಗಳೂರಿನವರು, ಹೀಗೆ ಅವರ ಸ್ನೇಹಿತರು ಕೂಡ ಎಲ್ಲರೂ ಅಲ್ಲಿದ್ದಾರೆ.
ಸದ್ಯಕ್ಕೆ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿರೋದ್ರಿಂದ ನಮಗೆ ಬರೋಕ್ಕಾಗಿಲ್ಲ. ಆದರೆ ಇಲ್ಲಿ ಪರಿಸ್ಥಿತಿ ಎಲ್ಲ ನಾರ್ಮಲ್ ಆಗಿದೆ. ಏರ್ಪೋರ್ಟ್ನ ಬಳಿ ಮೊನ್ನೆ ಒಂದಷ್ಟು ಸಮಸ್ಯೆಗಳಾಗಿತ್ತು, ಅಲ್ಲಿ ಡೆಬ್ರಿಸ್ ಎಲ್ಲ ಬಿದ್ದಿತ್ತು ಅಂತ ಹೇಳ್ತಾ ಇದ್ರು. ಆದರೆ ಈಗ ಅಲ್ಲಿ ಕೂಡ ಪರಿಸ್ಥಿತಿ ಆ ಥರದ್ದು ಯಾವುದೇ ಮಾಹಿತಿ ಇಲ್ಲ ನಮಗೆ. ಇವತ್ತು ಯಾವುದೇ ರೀತಿಯ ದಾಳಿಗಳು ಏನೂ ಆಗಿಲ್ಲ, ಎಲ್ಲ ನಾರ್ಮಲ್ ಆಗಿದೆ ಲೈಫು ಅಂತೇಳಿ. ಹಾಗೆ ಅವ್ರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಹಿಂಬದಿಯಲ್ಲಿ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ವಿ. ನಾರ್ಮಲ್ ಆಗಿ ಕ್ಯಾಬ್ಗಳು ಓಡಾಡ್ತಾ ಇದ್ದಾವೆ, ಟ್ಯಾಕ್ಸಿಗಳೆಲ್ಲ ಓಡಾಡ್ತಾ ಇದ್ದಾವೆ. ಯಾರೋ ಒಬ್ಬ ಮಹಿಳೆ ಕೂಡ ಕ್ಯಾಬನ್ನು ಬುಕ್ ಮಾಡಿದ್ರು ಅನ್ಸುತ್ತೆ, ಅವರು ಬಂದು ಅಲ್ಲಿ ಕ್ಯಾಬನ್ನು ಹತ್ತಾ ಇದ್ರು. ಬೇರೆ ಒಂದಷ್ಟು ಕಾರ್ಗಳು ಕೂಡ ಯಥಾ ರೀತಿಯಲ್ಲಿ ಓಡಾಡ್ತಾ ಇದ್ವು ದುಬೈನಲ್ಲಿ. ಹಾಗೆ ಮ್ಯೂಸಿಯಂಗಳೆಲ್ಲ ತೆರೆದಿದ್ದಾವೆ, ನಾವು ಹೋಟೆಲಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತೇಳಿ ಪ್ರದೀಪ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.